Hello, dear students. Welcome to the online class. Today we are going to discuss about some economic functions. It means whatever the economic activities are conducted in an economy, that all economic activities are classified into three categories, that is consumption, production and distribution. Consumption, production and distribution. These economic activities are also called as economic functions. So ಇಲ್ಲಿ ವಿದ್ಯಾರ್ಥಿಗಳೇ, ಅರ್ಥವ್ಯವಸ್ಥೆಯಲ್ಲಿ ಯಾವೆಲ್ಲ ಆರ್ಥಿಕ ಚಟುವಟಿಕೆಗಳನ್ನ ಕೈಗೊಳ್ಳಲಾಗ್ತದ ಆ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನು ನಾವು ಮೂರು ವಿಭಾಗಗಳಲ್ಲಿ ವಿಂಗಡಣೆ ಮಾಡ್ತೀವಿ. ಅವಂತಂದ್ರೆ ಅನುಭೋಗ, ಉತ್ಪಾದನೆ ಮತ್ತು ವಿತರಣೆ. ಸೊ ಈ ಆರ್ಥಿಕ ಚಟುವಟಿಕೆಗಳಿಗೆ ಅನುಭೋಗ, ಉತ್ಪಾದನೆ ಮತ್ತು ವಿತರಣೆಗೆ ನಾವು ಆರ್ಥಿಕತೆಯ ಕಾರ್ಯಗಳು ಅಂತೇಳಿ ಕೂಡ ಹೆಸರಿಸ್ತೀವಿ. ಹೆಸರು ಕೊಡ್ತೀವಿ ಆರ್ಥಿಕ ಕಾರ್ಯಗಳು. ಸೊ ಪರೀಕ್ಷೆಯಲ್ಲಿ ನಿಮಗೆ ಆರ್ಥಿಕ ಕಾರ್ಯಗಳನ್ನು ಬರೆಯಿರಿ ಅಥವಾ ಆರ್ಥಿಕ ಚಟುವಟಿಕೆಗಳನ್ನು ಬರೆಯಿರಿ ಅಂತೇಳಿ ಒಂದು ಮಾರ್ಕ್ಸ್ಗೋಸ್ಕರ ಪ್ರಶ್ನೆ ಕೊಡಬಹುದು. ಅವಾಗ ನೀವು ಏನ್ ಮಾಡ್ಬೇಕು, ಆರ್ಥಿಕ ಕಾರ್ಯಗಳಂತಂದ್ರೂ ಕೂಡ ಒಂದೇ, ಆರ್ಥಿಕ ಚಟುವಟಿಕೆಗಳಂತೂ ಕೂಡ ಒಂದೇ. ಅವಾಗ ನೀವೇನ್ ಬರಬೇಕು, ಅನುಭೋಗ, ಉತ್ಪಾದನೆ ಮತ್ತು ವಿತರಣೆ ಅಂತೇಳಿ ನೀವು ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಸಿಗ್ತಾ ಇದೆ. ಅಥವಾ ಪ್ರತಿಯೊಂದು ಕನ್ಸೆಪ್ಟ್ ಮೇಲೆ ಸೆಪರೇಟ್ ಆಗಿ ಪ್ರತ್ಯೇಕವಾಗಿ 1 ಅಥವಾ 2 ಅಂಕದ ಪ್ರಶ್ನೆಯನ್ನ ಕೇಳಬಹುದು. ಅನುಭೋಗವನ್ನು ಅಥವಾ ಅನುಭೋಗ ಅಂದ್ರೆ ಏನಂತ ಕೇಳಬಹುದು, ಉತ್ಪಾದನೆ ಅಂದ್ರೆ ಏನಂತ ಕೇಳಬಹುದು, ವಿತರಣೆ ಅಂದ್ರೆ ಏನಂತ ಹೇಳಿ ನಿಮಗೆ ಪರೀಕ್ಷೆಯಲ್ಲಿ ಕೇಳಬಹುದು. ಓಕೆ, ಸೊ ಇಲ್ಲಿ consumption. Consumption means the process of using goods and services to satisfy our wants is called consumption. Consumption means the process of using goods and services to satisfy our wants is called consumption. ಅನುಭೋಗ ಅಂತಂದ್ರೆ ನಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ಸರಕು ಮತ್ತು ಸೇವೆಗಳನ್ನು ಉಪಯೋಗಿಸುವ ಪ್ರಕ್ರಿಯೆಗೆ ಅನುಭೋಗ ಅಂತೇಳಿ ಕರೀತೀವಿ. ಅನುಭೋಗ ಅಂದ್ರೆ ನಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ಸರಕು ಮತ್ತು ಸೇವೆಗಳನ್ನು ಉಪಯೋಗಿಸುವ ಪ್ರಕ್ರಿಯೆ. ಸೊ ಈ ಒಂದು ಕನ್ಸೆಪ್ಟ್ ಅಲ್ಲಿ ನಾವು ಏನ್ ಅಧ್ಯಯನ ಮಾಡ್ತೀವಿ ಅಂತಂದ್ರೆ, ಒಬ್ಬ ಅನುಭೋಗಿ ಯಾವ ಆಧಾರದ ಮೇಲೆ ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಳ್ತಾನ, ಯಾವ ಆಧಾರದ ಮೇಲೆ ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಳ್ತಾನ. ಸೊ ಸಾಮಾನ್ಯವಾಗಿ ಯಾವುದೇ ಒಬ್ಬ ಅನುಭೋಗಿ ಸರಕು ಮತ್ತು ಸೇವೆಗಳನ್ನ ಕೊಂಡ್ಕೊಳ್ಬೇಕಾದ್ರೆ ಅವನೇನ್ ಪರಿಗಣಿಸಬೇಕು, ಅವನ ಬಳಿ ಇರುವಂತಹ ಆದಾಯ ಮತ್ತು ಆ ವಸ್ತುಗಳಿಗೆ, ಆ ಸರಕುಗಳಿಗೆ ಇರುವಂತಹ ಬೆಲೆ. ಒಂದು ವೇಳೆ ಆದಾಯ ಕಡಿಮೆ ಇದ್ದು ಬೆಲೆ ಹೆಚ್ಚಾಗಿದ್ದರೆ ಆ ವಸ್ತುಗಳನ್ನು ಕೊಂಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಆ ಅನುಭೋಗಿ ಏನ್ ಪರಿಗಣಿಸಬೇಕು, ಅವನ ಬಳಿ ಎಷ್ಟು ಆದಾಯ ಇದೆ ಮತ್ತು ಆ ವಸ್ತುವಿಗೆ ಎಷ್ಟು ಬೆಲೆ ಇದೆ ಅನ್ನೋದನ್ನ ಪರಿಗಣಿಸಿ ತನಗೆ ಎಷ್ಟು ಸರಕುಗಳು ಬೇಕು ಅನ್ನೋದನ್ನ ನಿರ್ಧಾರವನ್ನ ಕೈಗೊಳ್ತಾನ. ಸೊ ಈ ಕಾನ್ಸೆಪ್ಟ್ ಅನ್ನ ನಾವು PUC ಸೆಕೆಂಡರಿ ಅಂದ್ರೆ ದ್ವಿತೀಯ PUC ಇಲ್ಲಿ ಡೀಟೇಲ್ ಆಗಿ ಅಧ್ಯಯನವನ್ನ ಮಾಡ್ತಾ ಇದ್ದೀವಿ. ಎರಡನೇ ಕಾನ್ಸೆಪ್ಟ್ ಪ್ರೊಡಕ್ಷನ್, ಉತ್ಪಾದನೆ. ದಿ ಪ್ರೊಸೆಸ್ ಆಫ್ ಮೇಕಿಂಗ್ ಗೂಡ್ಸ್, ಮೇಕಿಂಗ್ ಮೀನ್ಸ್ ಪ್ರೊಡಕ್ಷನ್, ಟು ಪ್ರೊಡ್ಯೂಸ್. ಮೇಕಿಂಗ್ ಗೂಡ್ಸ್ ಅಂಡ್ ಸರ್ವಿಸಸ್ ಈಸ್ ಕಾಲ್ಡ್ ಪ್ರೊಡಕ್ಷನ್. ಉತ್ಪಾದನೆ ಅಂತಂದ್ರೆ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವ ಪ್ರಕ್ರಿಯೆ. ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವ ಪ್ರಕ್ರಿಯೆ. ಸೊ ಇಲ್ಲಿ ಒಬ್ಬ ಉತ್ಪಾದಕ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವಂತಹ ವ್ಯಕ್ತಿ
ಯಾವ ಆಧಾರದ ಮೇಲೆ ಸರಕುಗಳನ್ನು ಉತ್ಪಾದಿಸ್ತಾನ ಅನ್ನೋದ್ರ ಬಗ್ಗೆ ನಾವು ಈ ಒಂದು ಕನ್ಸೆಪ್ಟ್ ಅಲ್ಲಿ ಅಧ್ಯಯನವನ್ನ ಮಾಡ್ತೀವಿ. ಸೊ ಇಲ್ಲಿ ಯಾವುದೇ ಒಬ್ಬ ಉತ್ಪಾದಕ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಬೇಕಾದ್ರೆ ಅವನೇನ್ ನೋಡ್ಕೊಳ್ಬೇಕು, ಅವನ ಬಳಿ ಇರುವಂತಹ ಬಂಡವಾಳ, ಅವನ ಬಳಿ ಇರುವಂತಹ ಆದಾಯ ಮತ್ತು ಆ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲಿಕ್ಕೆ ತಗುಲುವಂತಹ ವೆಚ್ಚ, ತಗುಲುವಂತಹ ಖರ್ಚು ಎಷ್ಟು ಆಗ್ತದ ಅನ್ನೋದನ್ನ ತಿಳ್ಕೊಂಡ ಮೇಲೆನೆ ಅವನೇನ್ ಮಾಡಬೇಕು, ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನ. ಅಂತಂದ್ರೆ ಒಂದು ವೇಳೆ ಅವನು ಬೆಳೆಯಿರುವಂತಹ ಆದಾಯ ಕಡಿಮೆ ಇದ್ರೆ, ಸರಕು ಮತ್ತು ಸೇವೆಗಳನ್ನ ಉತ್ಪಾದಿಸುವಂತಹ ಖರ್ಚು ಹೆಚ್ಚಾಗ್ತಾ ಇದ್ರೆ ಅವನು ಉತ್ಪಾದನೆ ಮಾಡಲಿಕ್ಕೆ ಬಯಸೋದಿಲ್ಲ. ಸೊ ಅವಾಗ ಅವನೇನ್ ಮಾಡ್ತಾನ, ಉತ್ಪಾದನಾ ವೆಚ್ಚ ಎಷ್ಟಿದೆ ಅಂದ್ರೆ ಉತ್ಪಾದನಾ ವೆಚ್ಚ ಎಷ್ಟಿರಬೇಕು ಮತ್ತು ಅವನ ಬಳಿ ಆದಾಯ ಎಷ್ಟು ಲಭ್ಯವಿದೆ, ಆ ಎರಡರ ಆಧಾರದ ಮೇಲೆ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲಿಕ್ಕೆ ಬಯಸ್ತಾನ. ಥರ್ಡ್ ಒನ್, ಡಿಸ್ಟ್ರಿಬ್ಯೂಷನ್. Distribution, it relates to the national income. It means how a country, how a government will distribute the national income. ಅಂದ್ರೆ ಬೇರೆ ಬೇರೆ ಮೂಲಗಳಿಂದ ಸಂಗ್ರಹಿಸುವ ರಾಷ್ಟ್ರೀಯ ಆದಾಯವನ್ನು ಹೇಗೆ ವಿತರಣೆ ಮಾಡಲಾಗ್ತದ ಅನ್ನೋದನ್ನ ನಾವು ಈ ಕನ್ಸೆಪ್ಟ್ ಅಲ್ಲಿ ಅಧ್ಯಯನವನ್ನ ಮಾಡ್ತೀವಿ. ಒಂದು ದೇಶ, ಒಂದು ಸರ್ಕಾರ ಸಂಗ್ರಹಿಸುವಂತಹ ರಾಷ್ಟ್ರೀಯ ಆದಾಯವನ್ನು ಹೇಗೆ ವಿತರಣೆ ಮಾಡ್ತದ ಅನ್ನೋದ್ರ ಬಗ್ಗೆ ಈ ಒಂದು ಕನ್ಸೆಪ್ಟ್ ಅಲ್ಲಿ ನಾವು ಅಧ್ಯಯನವನ್ನ ಮಾಡ್ತಾ ಇದೀವಿ. ಸೊ ಇಲ್ಲಿ ಈ ರಾಷ್ಟ್ರೀಯ ಆದಾಯವನ್ನು ನಾವೇನಂತ ಕರಿತೀವಿ ಅಂದ್ರೆ ಜಿಡಿಪಿ ಅಂತ ಕರಿತೀವಿ. ಏನಂತ ಕರಿತೀವಿ? ಜಿಡಿಪಿ. ಜಿಡಿಪಿ ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಒಟ್ಟು ದೇಶೀಯ ಉತ್ಪನ್ನ ಅಥವಾ ಒಟ್ಟು ರಾಷ್ಟ್ರೀಯ ಉತ್ಪನ್ನ. ಪರೀಕ್ಷೆಯಲ್ಲಿ 1 ಮಾರ್ಕ್ಸ್ಗೋಸ್ಕರ ನಿಮಗೆ ಪ್ರಶ್ನೆ ಕೇಳಲಾಗ್ತದ, ಜಿಡಿಪಿಯನ್ನು ವಿಸ್ತರಿಸಿ ಅಂತ ಹೇಳಿ. ಅವಾಗ ನೀವೇನು ಬರೀಬೇಕು? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಥವಾ ಒಟ್ಟು ದೇಶೀಯ ಉತ್ಪನ್ನ ಅಂತ ಬರೆದ್ರೆ 1 ಮಾರ್ಕ್ಸ್ ನಿಮಗೆ ಸಿಗ್ತಾ ಇದೆ. ಇನ್ನ ಜಿಡಿಪಿ ಅಂದ್ರೆ ಏನು? ವಾಟ್ ಈಸ್ ಜಿಡಿಪಿ? The value of all final goods and services produced in a country during a year. The value of all final goods and services produced in a country during a year. So ಇಲ್ಲಿ ಜಿಡಿಪಿ ಅಂತಂದ್ರೆ ಒಂದು ವರ್ಷದಲ್ಲಿ ಒಂದು ದೇಶದಲ್ಲಿ ಉತ್ಪಾದಿಸುವ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಮೌಲ್ಯ. ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದಿಸುವ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಮೌಲ್ಯಕ್ಕೆ ನಾವೇನು ಕರಿತಿದ್ವಿ? ನ್ಯಾಷನಲ್ ಇನ್ಕಮ್ ಅಥವಾ ಜಿಡಿಪಿ ಅಂತೇಳಿ ಕರಿತಾ ಇದ್ದೀವಿ. ಸೊ ಇಲ್ಲಿ ಅಂತಿಮ ವಸ್ತು, ಫೈನಲ್ ಗೂಡ್. ಅಂತಿಮ ವಸ್ತು ಅಂತಂದ್ರೆ ಯಾವ ವಸ್ತುವನ್ನ ನಾವು ಬೇರೆ ವಸ್ತುವನ್ನು ಉತ್ಪಾದಿಸಲಿಕ್ಕೆ ಬಯಸೋದಿಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ಚಾಕ್ಪೀಸ್. ಚಾಕ್ಪೀಸ್ ಇದು ಒಂದು ಅಂತಿಮ ವಸ್ತು. ಈ ಚಾಕ್ಪೀಸ್ ನಿಂದ ನಾವು ಬೇರೆ ವಸ್ತುವನ್ನ ಉತ್ಪಾದಿಸೋದಿಲ್ಲ. ಸೊ ಇಲ್ಲಿ ಈ ಚಾಕ್ಪೀಸ್ ಏನಾಗ್ತದ? ಅಂತಿಮ ವಸ್ತು ಅಂತೇಳಿ ಆಗ್ತದ. ಸೊ ಈ ಅಂತಿಮ ವಸ್ತುವಿನ ಮೌಲ್ಯ, ಅದಕ್ಕೆ ನಾವೇನು ಕರಿತೀವಿ? ಜಿಡಿಪಿ. ಇನ್ನೊಂದು ಉದಾಹರಣೆ, ಮೊಬೈಲ್. ಮೊಬೈಲ್ ಇಂದ ನಾವು ಬೇರೆ ವಸ್ತುವನ್ನು ಉತ್ಪಾದಿಸ್ತೀವೇನೋ? ಇಲ್ಲ. ಸೊ ಮೊಬೈಲ್ ಏನಾಯ್ತು? ಅಂತಿಮ ವಸ್ತು. ಹೀಗೆ ದೇಶದಲ್ಲಿ ಅನೇಕ ವಸ್ತುಗಳನ್ನ ಉತ್ಪಾದನೆ ಮಾಡಲಾಗ್ತದ. ಅನೇಕ ವಸ್ತುಗಳನ್ನ ಉತ್ಪಾದನೆ ಮಾಡಲಾಗ್ತದ. ಕೆಲವು ವಸ್ತುಗಳನ್ನ ಬೇರೆ ವಸ್ತುವನ್ನು ಉತ್ಪಾದನೆ ಮಾಡ್ಲಿಕ್ಕೆ ಬಳಸ್ತೀವಿ, ಇನ್ನು ಕೆಲವು ವಸ್ತುವನ್ನ ಬೇರೆ ವಸ್ತುವನ್ನು ಉತ್ಪಾದನೆ ಮಾಡ್ಲಿಕ್ಕೆ ಬಳಸೋದಿಲ್ಲ. ಸೊ ಆ ಎಲ್ಲ ಅಂತಿಮ ವಸ್ತುಗಳ ಮೌಲ್ಯ ಏನಿದೆ ಅದಕ್ಕೆ ನಾವು ಜಿಡಿಪಿ ಅಂತೇಳಿ ಕರಿತೀವಿ. ಅದಕ್ಕೆ ರಾಷ್ಟ್ರೀಯ ಆದಾಯ ಅಂತೇಳಿ ಕರೀತಾ ಇದ್ದೀವಿ. ಸೊ ಇಲ್ಲಿ ನಿಮಗೆ ಪರೀಕ್ಷೆಯಲ್ಲಿ ಕೇವಲ 1 ಮಾರ್ಕ್ಸ್ಗೋಸ್ಕರ ಮತ್ತು 2 ಮಾರ್ಕ್ಸ್ಗೋಸ್ಕರ ಕೇಳುವಂತಹ ಕನ್ಸೆಪ್ಟ್ಗಳು. ಸೊ ಇಷ್ಟು ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದಿನ ಭಾಗವನ್ನ ತಿಳ್ಕೊಳ್ಳೋಣ. ಅಲ್ಲಿವರೆಗೆ ಧನ್ಯವಾದಗಳು.